ನಮ್ಮ ಅಜ್ಜ ತಾತ ಮುತ್ತಾತ ಇವ್ರ ಕಟ್ಟಿಗೆಯಲ್ಲಿ ಅದನ್ನೇ ನಾವು ಕಬ್ಬಿಣದಲ್ಲಿ ಮಾಡಿದ್ದೀವಿ. ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕಂದ್ರೆ ಅದರಿಂದ ಎಷ್ಟು ಶ್ರಮ ಐತಂತ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಇಲ್ಲೇ ಬಂದು ಟ್ರಯಲ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಬೈ ಮಾಡ್ಬೋದು. ಕುಂಟೆ, ಟಿಲ್ಲರು, ಮಡಿಕೆ, ಎಡೆಕುಂಟೆ, ಬೆಡ್ ಮೇಕರ್ ಅಂತೇಳಿ ಟೋಟಲ್ 12ರಿಂದ 13 ಅಟ್ಯಾಚ್ಮೆಂಟ್ ಇದೆ. 10 ಸೈಜ್ ಕುಂಟೆ ಇದೆ ಇದರಲ್ಲಿ. ಹಲೋ ಸ್ನೇಹಿತರು, ಸ್ವಾಗತ ಸವಾಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡ್ತೀನಿ. ಸ್ನೇಹಿತರು, ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ವನಬಳ್ಳಾರಿ ಹತ್ರ ಇದ್ದೀವಿ. ಸ್ಪೆಷಲಿ ಇಲ್ಲಿ ಅಗ್ರಿ ಇಂಡಸ್ಟ್ರಿ ಅಂತಿದೆ. ಸರ್ ನಮಸ್ಕಾರ ಸರ್. ಕಿರುಪರಿಚಯ ಹೇಳಿ ಸರ್ ನಮ್ಮ ರೈತರಿಗೆ. ನಿಮ್ದು ಸರ್, ನಂದು ಹೆಸರು ಬಂದು ಗವಿಸಿದ್ದಪ್ಪ ಡೊಳ್ಳಿನ್ ಅಂತೇಳಿ. ನಮ್ಮದು ಎಜುಕೇಷನ್ನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ. ನಮ್ಮದು ಪ್ರಾಪರ್ ಇದೆ ಊರು ವನಬಳ್ಳಾರಿ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ವನಬಳ್ಳಾರಿ ಅಂತ ಇದು ಗ್ರಾಮ. ನಮ್ಮದು ಇಲ್ಲಿ ಪಕ್ಕದಲ್ಲೇ NH ಹೋಗಿದೆ. ಹಂಗಾಗಿ ಇದು ಸ್ವಂತ ಲ್ಯಾಂಡ್ ಇದೆ. ಇಲ್ಲೇ ನಾವು ಸಣ್ಣದಾಗಿ ಒಂದು ಫ್ಯಾಕ್ಟ್ರಿ ಮಾಡಿಕೊಂಡು ರೈತರಿಗೆ ಒಂದು ಅಳಿಲು ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕೃಷಿ ಉಪಕರಣಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಸರ್, ನಿಮಗೆ ಇದು ಯಾವ ಥರ ಐಡಿಯಾ ಬಂದು ಸರ್? ಯಾಕೆ ಹ್ಯಾಂಗೆ ಬಂತು ಸರ್? ಆ್ಯಕ್ಚುಲಿ ನಾನು ಫಸ್ಟ್ ಜಾಬ್ ಮಾಡಿದ್ದೆ ಬೆಂಗಳೂರಲ್ಲಿ. ಒಂದು 6 ತಿಂಗಳ ಜಾಬ್ ಮಾಡಿದೆ. ನನಗೇನೋ ಸ್ಯಾಟಿಸ್ಫೈ ಆಗಲಿಲ್ಲ, ಬಿಟ್ಟು ಬಂದೆ ಊರಿಗೆ. ಬಂದಮೇಲೆ ನಮ್ಮದು ಲ್ಯಾಂಡ್ ಇದೆ. ನಮ್ಮದು ಒಂದು 15 ಎಕರೆ ತನಕ ಲ್ಯಾಂಡ್ ಇದೆ ನಮ್ಮ ಅಪ್ಪಾಜಿದು. ನಮ್ಮ ದೊಡ್ಡಪ್ಪರದೆಲ್ಲ ಸೇರಿದು ಭಾಳ ಆಗುತ್ತೆ. ಲ್ಯಾಂಡ್ ಇರಬೇಕಾದ್ರೆ ನಾವು ಈಗ ಎತ್ತುಗಳಿಂದ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ನಾವು ಅದಕ್ಕೆ ಪವರ್ ಬಿಡರ್ ಎಲ್ಲ ಅವೈಲೇಬಲ್ ಇತ್ತಲ್ಲ, ಅದು ತೊಗೊಂಡು ಹೊಲದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದರಿಂದ ನಾವು ಕೆಲಸ ಮಾಡೋಣ ಅಂತ. ಅದರಲ್ಲಿ ನಮಗೆ ಎರರ್ಸ್ ಎಲ್ಲ ಬರ್ಲಿಕ್ಕತ್ತು. ಇಲ್ಲ, ಇದನ್ನು ನಾವು ಸ್ವಲ್ಪ ಡೆವಲಪ್ ಮಾಡಬೇಕಲ್ಲ ಅಂದಾಗ ನಾವೇ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ವಿಲ್ಲ. ಹಂಗಾಗಿ ನಮಗೆ ಸ್ವಲ್ಪ ಫ್ಯಾಬ್ರಿಕೇಷನ್ ಬಗ್ಗೆ ಜಾಸ್ತಿ ಆಸಕ್ತಿ ಇತ್ತು. ಅದನ್ನು ಡೆವಲಪ್ ಮಾಡ್ತಾ ಹೋದರೆ ಅದು ಇಲ್ಲ, ನಾವು ಟೋಟಲಿ ಈ ಮೆಕ್ಕೆಜೋಳ, ಈ ಸಣ್ಣ ಸಾಲು ಏನಿದೆ ಅಲ್ಲ, ಇದು ಬೆಳೀತಾ ಈಗ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ವೀಡರ್ ಈ ಮೆಕ್ಕೆಜೋಳ ಈಗೇನಿದೆ ಅಲ್ಲ, ಈ ಮೆಕ್ಕೆಜೋಳದಲ್ಲಿ ಹೊಡಲಿಕ್ಕೆ ಅಸಾಧ್ಯ ಅಂತ ನಮ್ಗೆ ಗೊತ್ತಾದ ಮೇಲೆ ಅದೇ ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡು ನಾವೇ ಒಂದು ಮಷಿನ್ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮಷಿನ್ ಡಿಸೈನ್ ಮಾಡಿದ್ದೀವಿ. ಇದರದ್ದು ಒಳ್ಳೆ ರೆಸ್ಪಾನ್ಸು ಇದೆ ಮಾರ್ಕೆಟಲ್ಲಿ. ಈ ವರ್ಷ ಸುಮಾರು ಯೂನಿಟ್ಸ್ನ ಸೇಲ್ ಕೂಡ ಮಾಡಿದ್ದೀವಿ. ಈಗ ಕಳೆದ ಒಂದು 3-3.5 ವರ್ಷದಿಂದ ಇದನ್ನು ನಾವು ಸೇಲ್ ಮಾಡ್ತಾಯಿದ್ದೀವಿ ಸತತವಾಗಿ. ಇದ್ರದ್ದು ನೀವು ಟ್ರಯಲ್ ಬೇಕಿದ್ರೆ ಈಗ ನೋಡ್ಬೋದು. ಇದಕ್ಕೆ ಸುಮಾರು 12ರಿಂದ 13 ಅಟ್ಯಾಚ್ಮೆಂಟ್ ಇದೆ. ಇಲ್ಲಿದೆ ನೋಡಿ ಬ್ಯಾಕ್ಗ್ರೌಂಡಲ್ಲಿ. ಇದು ಕುಂಟೆ ಒಂದು ಅಟ್ಯಾಚ್ಮೆಂಟ್. ಇದು ಕಾಣುತ್ತಲ್ಲ, ಈ ಥರ ಕುಂಟೆನೇ. ಇದಕ್ಕೆ 10 ಸೈಜ್ ಇದೆ. 10 ಸೈಜ್ ಕುಂಟೆ ಇದೆ ಇದರಲ್ಲಿ. ನಿಮಗೆ ಆ 10 ಸೈಜ್ ಕುಂಟೆನೂ ಇದು 2 ಬೋಲ್ಟ್ ತೆಗೆದುಬಿಟ್ಟು ಇಲ್ಲಿಗೆ ಫಿಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹೌದೌದು, ಈ ಬೋಲ್ಟ್ ತೆಗೆದ್ರೆ ಈ ಕುಂಟೆ ಬರುತ್ತೆ, ಬದಲು ಫಿಟ್ಟಿಂಗ್ ಮಾಡ್ಬೋದು. ಕುಂಟೆ, ಟಿಲ್ಲರು, ಮಡಿಕೆ, ಎಡೆಕುಂಟೆ, ಬೆಡ್ ಮೇಕರ್ ಅಂತೇಳಿ ಟೋಟಲ್ 12ರಿಂದ 13 ಅಟ್ಯಾಚ್ಮೆಂಟ್ ಇದೆ. ಟೂಲ್ ತೊಗೊಂಡು 100 ಅಟ್ಯಾಚ್ಮೆಂಟ್ ನಿಮಗೆ ರೈತರಿಗೆ ಕೊಡ್ತೀರಿ? ಇಲ್ಲ ಸರ್, ಏನಿರುತ್ತೆ ನಮ್ದು ಪ್ರೈಸಲ್ಲಿ ಇನ್ಕ್ಲೂಡಿಂಗ್ 2 ಅಟ್ಯಾಚ್ಮೆಂಟ್ ಪ್ರೊವೈಡ್ ಮಾಡ್ತೀವಿ. ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ರೈತರು ಬೈ ಮಾಡ್ಬೋದು. ಪ್ಲಸ್ ಏನಂದರೆ 12ರಿಂದ 13 ಅಟ್ಯಾಚ್ಮೆಂಟು ನಮ್ಗೆ ಯೂಸ್ ಆಗುತ್ತಾನ ಸರ್ ಅಂತ ಕೇಳೋದಾದರೆ ಖಂಡಿತ ಆಗಲ್ಲ. ಯಾಕಂದರೆ ಈಗ ಕರ್ನಾಟಕದ ಎಲ್ಲ ಭಾಗದ ರೈತರ ಅಟ್ಯಾಚ್ಮೆಂಟ್ ಎಲ್ಲ ಸೇರಿ 12ರಿಂದ 13 ಇದೆ ಸರ್. ಈಗ ನಿಮ್ಮ ಬಿದರ್ ಸೈಡ್ ತೊಗೊಂಡ್ರೆ ಯಾವುದಾದ್ರೂ ಅದರಲ್ಲಿ 4 ಅಟ್ಯಾಚ್ಮೆಂಟ್ ತೊಗೊಂಡ್ರೆ ನಿಮ್ದು ಕಂಪ್ಲೀಟ್ ಆಗುತ್ತೆ ಈ ಮಷಿನ್ ಜೋಡಿ. ಆದರೆ ನಿಮ್ಗೆ ಯೂಸ್ ಆಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ ನನ್ನ ಈ ನೆಲದಲ್ಲಿ ಯೂಸ್ ಆಗಲ್ಲ. ಆ ಥರ ಇರುತ್ತೆ. ಒಂದು 2 ಅಟ್ಯಾಚ್ಮೆಂಟ್ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು 2 ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಂಡ್ರೆ ಅಲ್ಲಿಗೆ ಅವ್ರದ್ದು ಕಂಪ್ಲೀಟ್ ಪ್ಯಾಕೇಜ್ ಆಗುತ್ತೆ. ಈಗ ರೈತರು ಏನು ವಿಚಾರ ಮಾಡ್ತಾರೆ, 12-13 ಅಂದ ತಕ್ಷಣ 12-13 ನಮ್ಗೆ ಯೂಸ್ ಆಗುತ್ತೆ ಏನೋ ಅಂತಾರೆ. ಆ ಥರ ಇರೋಂಗಿಲ್ಲ. ಅಂದರೆ ಕೆಲವೊಂದು ಭಾಗದಲ್ಲಿ ಡಿಫ್ರೆಂಟ್ ಯೂಸ್ ಮಾಡ್ತಾರಲ್ಲ, ಅದರದ್ದೆಲ್ಲ ನಾವು ಸ್ವಲ್ಪ ಮೆಮೊ ತೊಗೊಂಡು ಅದನ್ನು ಡಿಸೈನ್ ಮಾಡಿ ನಮ್ಮ ಮಷಿನ್ಗೆ ಫಿಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಒಂದು ಸ್ಪೆಷಲ್ ಏನಂದರೆ ಸರ್, 12ರಿಂದ 13 ಅಟ್ಯಾಚ್ಮೆಂಟ್ ನೀವು ಫಿಟ್ ಮಾಡಿದ್ರು ಕೂಡ ಇದು ಟಾಪ್ಲಿಂಗ್ ಸಿಸ್ಟಮ್ ಸರ್ ನಮ್ಮದು. ಇದು ಕಡ್ದ ಬಳದ ಬರುತ್ತೆ. ಇಲ್ಲಿ ನೋಡಿ, ಇದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ನೀವು ಈಗ ಹೌದು, ನೀವು ಡೆಪ್ತನ್ನ ಜಸ್ಟ್ ಮೈಕ್ರಾನಲ್ಲಿ ಕೂಡ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಬೋದು. ಹೌದು, ನೀವು ಯಾವ ಡಿಗ್ರಿಗೆ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಏನಂತಾರಂದ್ರೆ ಟ್ರ್ಯಾಕ್ಟರ್ಸ್ಗಳಿಗೆ ಏನು ಬರ್ತಾವೆ ಸರ್ ಅಡ್ಜಸ್ಟ್ಮೆಂಟ್ ಸಲುವಾಗಿ ಆ್ಯಂಗಲ್? ಎಸ್ ಸರ್, 100% ಸರ್. ಓಕೆ, ಗ್ರೇಟ್ ಸರ್. ಇದು ಇರಲಿಲ್ಲ ಅಂದರೆ ಯಾವುದೇ ಅಟ್ಯಾಚ್ಮೆಂಟ್ ಆಗಲಿ ಸರ್, ನಾವು 100% ಸಫಿಷಿಯೆಂಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೆಲ, ಈ ಮಣ್ಣು ಎಲ್ಲೆಲ್ಲಿ ಒಂದೇ ಥರ ಇಲ್ಲ. ಕೆಲವೊಂದಲ್ಲಿ ಜೇಡಿ ಮಣ್ಣಿದೆ, ಕೆಲವೊಂದಲ್ಲಿ ಕಪ್ಪು ಮಣ್ಣಿದೆ, ಕೆಲವೊಂದು ಕಲ್ಲು ಮಿಶ್ರಿತ ಇದೆ. ಸರ್, ಮಣ್ಣಲ್ಲಿ ಎಷ್ಟು ವಿಧ ಇದೆ ಅಂತ ಫೈಂಡ್ ಔಟ್ ಮಾಡೋದೇ ಅದೇ ಒಂದು ಸೈನ್ಸ್ ಆಗಿಬಿಡುತ್ತೆ. ಅಷ್ಟು ವಿಧ ಇದೆ. ಎಲ್ಲ ನೆಲಕ್ಕೂ ಸೂಟೇಬಲ್ ಆಗಬೇಕಂದ್ರೆ ಈಗ ನೋಡಿ, ಸ್ವಲ್ಪ ಗಟ್ಟಿ ಜಾಸ್ತಿ ಇದೆ ಅಂದಾಗ ಸ್ವಲ್ಪ ನಾವು
ಮೇಲ್ಗಡೆ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಹೊಡ್ಬೇಕು, ಬಳ್ದಿಗೆ ಇಟ್ಕೊಂಡು ಹೊಡ್ಕೋಬೇಕು. ನೆಲ ಸ್ವಲ್ಪ ಲೂಸ್ ಇದೆ ಅಂದಾಗ ನೀವು ಬೇಕಾದ್ರೆ ಡೆಫ್ತಿಗೆ ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಹೊಡಿಬೋದು. ಇದು ಬೇಕೇ ಬೇಕು ಸರ್, 100%. ಇದಿಲ್ಲ ಅಂದರೆ ಹೌದು ಕರೆಕ್ಟ್ ಸರ್. ಆ ಥರ. ಈಗ ಇದನ್ನು ಫಸ್ಟೆಲ್ಲ ನಾವು ಓಲ್ ಹಾಕ್ಬಿಟ್ಟು ಓಲಲ್ಲಿ ಆಗಲಿಕ್ಕೆ ಮಾಡ್ತಿದ್ವಿ. ಅದು ನಿಮ್ಮ ಮೈಕ್ರಾನಲ್ಲಿ MM ಅಲ್ಲಿ ನಿಮ್ಗೆ ಕಡ್ದ ಬಡ್ದ ಸಿಗಲ್ಲ. ಅವಾಗ ಏನಾಗುತ್ತೆ, 100% ಅಡ್ಜಸ್ಟ್ಮೆಂಟಿಂಗ್ ರೈತರಿಗೆ ಸಿಗಲ್ಲ. ಹೌದು ಸರ್, ರೈಟ್. ಹಂಗಾಗಿ ಇದು ಮಾಡಿದ್ದೀವಿ ಸರ್, ಚೆನ್ನಾಗಿದೆ. ರೈತರು ಬರ್ಬೋದು. ಇಲ್ಲಿ ನಾವು ಇನ್ನೊಂದು ಏನಿದೆ ಅಂದರೆ ಪ್ಲಸ್ ಪಾಯಿಂಟ್ ಸರ್, ಒಂದು ಸತಿ ನಮ್ಮದು ಇಂಡಸ್ಟ್ರಿ ಕೂಡ ನೀವು ತೋರಿಸ್ಬಿಡ್ರಿ. ಅಗ್ರೋ ಇಂಡಸ್ಟ್ರೀಸ್ ಅಂತ ನಮ್ಮದು ಫ್ಯಾಬ್ರಿಕೇಷನ್ ಯೂನಿಟೇ ಇದು ಲ್ಯಾಂಡ್. ಅವ್ರು ಯಾವಾಗಾದರೂ ಬಂದು ಎಲ್ಲಿ ಬೇಕಾದರೂ ಟ್ರಯಲ್ ಮಾಡಿ ಅವ್ರಿಗೆ ತೃಪ್ತಿ ಇದೆ, ಇದರಿಂದ ನಾವು ಕೆಲಸ ಮಾಡ್ಬೋದು ಅಂತ ಅವ್ರಿಗೆ ಫೀಲ್ ಆದ್ಮೇಲೆ ಬೈ ಮಾಡ್ಬೋದು. ಅದರಲ್ಲಿ ನೋ ಕಾಂಪ್ರಮೈಸ್. ಹೌದು. ಇದು ನೀವು 50 ಲಕ್ಷ ಕೊಟ್ಟು ನೀವು ಟ್ರ್ಯಾಕ್ಟರ್ ತೊಗೊಳ್ತಾ ಇದ್ದೀರಿ 100 HP ಅಂದರೂ ಕೂಡ ಯಾರು ಕೂಡ ಫೀಲ್ಡಲ್ಲಿ ರೈತರ ಮುಂದೆನೇ ಡೆಮೋ ಮಾಡಿ ಮಷಿನ್ ಡೆಲಿವರಿ ಕೊಡಲ್ಲ. ಬಟ್ ನಮ್ಮಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ನಮ್ಮ ಲ್ಯಾಂಡಲ್ಲೇ ನಮ್ಮ ಫ್ಯಾಕ್ಟ್ರಿ ಇರೋದ್ರಿಂದ ನೀವು ಇಲ್ಲೇ ಬಂದು ಟ್ರಯಲ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಬೈ ಮಾಡ್ಬೋದು. ಅದೇ ಮೇನ್ ಗ್ರೇಟ್ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೈತರದ್ದು ಪ್ರಾಬ್ಲಮ್ ಆಗೋದು ಅಲ್ಲೇ ಸರ್. ಮಷಿನ್ ಒಯ್ದು ಬಿಡ್ತಾರೆ, ಅಲ್ಲಿ ವರ್ಕ್ ಆಗಲ್ಲ, ಏನಿಲ್ಲ, ಮತ್ತು ಮ್ಯಾನುಫ್ಯಾಕ್ಚರ್ ಸಪ್ಲೈ ಮಾಡಿದ್ಮೇಲೆ ವಾಪಸ್ ತೊಗೊಂಗಿಲ್ಲ. ಹೌದು. ಆದ್ರೆ ನೀವು ನಿಮ್ದು ಸರ್ ಇಲ್ಲೇ ಡೆಮೋನ್ಸ್ಟ್ರೇಷನ್ ಮಾಡಿ ಇಲ್ಲೇ ತೃಪ್ತಿ ಆಗಿ. ಹೌದು ಸರ್. ಈ ಬಿಸ್ನೆಸ್ ಅಂದ್ರೆ ಹಂಗೆ ಸರ್, ಯಾವುದೇ ಬಿಸ್ನೆಸ್ ಆಗಲಿ, ಒನ್ ಟೈಮ್ ಬಿಸ್ನೆಸ್ ಕ್ಲೋಸ್ ಆಯ್ತಂದ್ರೆ, ಈಗ ಒಂದು ಸತಿ ನಾನು GST ಬಿಲ್ ತೆಗ್ದ ಅಂತ ಇಟ್ಕೋರಿ, ಅದ್ರ ಟ್ಯಾಕ್ಸೇಷನ್ ಇರುತ್ತೆ, ಅದು ಇದು ಮೂಳ ಇರುತ್ತೆ, ಫೈಲಿಂಗ್ ಆಗಿಬಿಟ್ರೆ ವಾಪಸ್ ಅದು ತೊಗೊಳ್ಳಿಕ್ಕೆ ಬರಲ್ಲ. ಹಾಗಾಗಿ ರೈತರಿಗೇನು ಇದು ಹೊಸ ಟೆಕ್ನಾಲಜಿ, ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹಂಗಾಗಿ ಅದಕ್ಕೆ ಟೋಟಲ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸರ್. ನೀವು 1 ದಿವಸ ಹೊಡಿತೀರೋ, 1 ತಾಸು ಹೊಡಿತೀರೋ, 1 ನಿಮಿಷ ಹೊಡಿತೀರೋ, ಅದು ನಿಮಗೆ ಬಿಟ್ಟಿರೋ ವಿಚಾರ. ಪೆಟ್ರೋಲ್ ಅಂತ ಹಾಕ್ಕೊಡ್ತೀವಿ, ನೀವು 1 ದಿವಸ ಕಂಪ್ಲೀಟಾಗಿ ಹೊಡಿತೀನಿ ಅಂದರೆ ನಮ್ಮದೇ ಲ್ಯಾಂಡು, ಹೊಡ್ಕೊಂಡು ಹೋಗ್ರಿ, ಏನು ತೊಂದರೆ ಇಲ್ಲ, ಹೊಡಿಬೋದು, ನೀವು ಡೆಮೋ ಮಾಡ್ಬೋದು, ನಿಮಗೆ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು. ಸರ್ ಇದು ಎಷ್ಟು HP ಸರ್ ಆ್ಯಕ್ಚುಲಿ ಇಂಜಿನ್? ಸರ್ ಇದು ಬಂದು 6.5 HP ಇಂಜನ್ ಸರ್. ಹೌದು, 4 ಸ್ಟ್ರೋಕು. ಓನ್ಲಿ ಪೆಟ್ರೋಲ್ ಮಾತ್ರ ಹಾಕೋದು ಸರ್. ಇದಕ್ಕೆ ಹೈಲು ಗಿಲ್ಲು ಮಿಕ್ಸ್ ಮಾಡಿ ಹಾಕ್ಬೇಕಂತೇನಿಲ್ಲ. ಆಯಿಲ್ ಹಾಕ್ಲಿಕ್ಕೆ ಸಪ್ರೇಟ್ ಜಾಗ ಇದೆ. ಹೌದು, ಇಲ್ಲಿದೆ ಅಲ್ವಾ, ಇದು ಸಪ್ರೇಟ್ ಆಯಿಲ್ ಹಾಕ್ಲಿಕ್ಕೆ ಜಾಗ. ಓಕೆ. ಇಂಜನ್ಗೆ ನೀವು ಸಪ್ರೇಟ್ ಆಯಿಲ್ ಹಾಕ್ಬೋದು. ಪೆಟ್ರೋಲಲ್ಲಿ ನೀವು ಯಾವುದೇ ಥರದ ಆಯಿಲ್ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ ಸರ್. ಪ್ಯೂರ್ ಪೆಟ್ರೋಲ್ ಹಾಕಿ ಹೊಡಿಬೋದು ಸರ್. 1 ಲೀಟರ್ ಪೆಟ್ರೋಲಿಗೆ ಎಷ್ಟು ಎಕರೆ ನಾವು ಇದು ಮಾಡ್ಬೋದು ಸರ್? ಅಂದರೆ ಇದು ಎಕ್ಸಾಕ್ಟಾಗಿ ನಿಖರವಾಗಿ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೆಲದ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಒಡೆ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಎವರೇಜ್ ಹೇಳ್ಬೋದು ನಾವು. ಎವರೇಜ್ ಏನಂದರೆ, ಈಗ 1 ಎಕರೆ, ಈಗ ನಮ್ಮ ಲ್ಯಾಂಡ್ ಇದೆ ಅಲ್ಲ, ಈ ಲ್ಯಾಂಡಲ್ಲಿ ನಾವು ಚೆಕ್ ಮಾಡಿರೋ ಪ್ರಕಾರ 1 ಎಕರೆ ಹೊಡಿಬೇಕಂದ್ರೆ 1 ಲೀಟ್ರ್. 1 ಲೀಟ್ರ್. ಟೈಮಿಂಗು 2 ಅವರ್ಸ್. 2 ಅವರ್ಸ್ ಮುಗಿದು ಬಿಡುತ್ತೆ. ಫಾಸ್ಟ್ ಕೆಲಸ ಇದೆ ಸರ್ ಎಲ್ಲ. ಫಾಸ್ಟ್ ಇದೆ ಸರ್, ಮಾಡ್ಬೋದು. ಸ್ವಲ್ಪ ಏನಂದರೆ ರೈತರಿಗೆ ಒಂದೇನಂದರೆ, ಒಂದೇ ಕಾಲ ಇರೋದ್ರಿಂದ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಹೋಗುತ್ತಾ ಏನೋ ಯಾವ ಥರ ಅಂತ ಸ್ವಲ್ಪ ರೈತರಿಗೆ ಒಂದು 4 ದಿವಸ ಟ್ರೈನ್ ಆಗಬೇಕು, ಅದ್ರ ಜೊತೆಗೆ ಅವ್ರು ಪಳಗಬೇಕು. ಅವಾಗ ಅವ್ರು 100% ಅದರಿಂದ ಕೆಲಸ ತೆಗಿತಾರೆ ಸರ್. 1 ವೀಲ್ ಆದ್ರೂ ಇಲ್ಲಿ ನೀವು ಬಿಡ್ತೆ ಭಾಳ ಚೆನ್ನಾಗಿ ಕೊಟ್ಟಿದೆ ಸರ್, ಬ್ಯಾಲೆನ್ಸ್ ಬಿಡ್ತೀವಿ. ಹೌದು ಸರ್. ಅದೆಲ್ಲ ನಾವು ಡೆವಲಪ್ ಮಾಡಲಿಕ್ಕೆ 2 ವರ್ಷ ಟೈಮ್ ತೊಗೊಂಡಿವಿ ಸರ್. 2 ವೀಲ್ ಜಾಗದ 1 ವೀಲ್ ಮಾಡಿರಿ ವಿತ್ ಡೆಪ್ತ್. ಹೌದು, ಬ್ಯಾಲೆನ್ಸ್ ಇದೆ ಸರ್. ಆಮೇಲೆ ಇದ್ರ ಜೊತೆ ಹ್ಯಾಂಡಲ್ ಭಾಳ ಚೆನ್ನಾಗಿ ಮಾಡಿರಿ ಸರ್. ಹೌದು ಸರ್. ಆಮೇಲೆ ನಾನು ನೋಡಿದ ಪ್ರಕಾರ ಸರ್ ಇದ್ರೊಳಗೆ ವೈಬ್ರೇಷನ್ ಇಲ್ಲ ಬೇರೆ. ಹೌದು ನಾನು ನೋಡಿದ ಪ್ರಕಾರ ಅದು ವೈಬ್ರೇಷನ್ನಿಂದ ಹಾರ್ಟ್ ಪ್ರಾಬ್ಲಮು, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮು ಎಲ್ಲನೇ ಆಗತ್ತೆ ಸರ್. ಆದರೆ ಈ ಮಷಿನ್ ಒಳಗೆ ನಾನು ನೋಡಿದ ಪ್ರಕಾರ ವೈಬ್ರೇಷನ್ ಇಲ್ಲ. ಅದು ಭಾಳ ಒಳ್ಳೆಯದು ಸರ್. ಹೌದು. ವೈಬ್ರೇಷನ್ ಅವಾಯ್ಡ್ ಮಾಡ್ಲಿಕ್ಕೇನೆ ನಾವು ಅದರಲ್ಲಿ ಒಂದು ದೊಡ್ಡ ಸರ್ಕಸ್ಸೇ ಮಾಡೀವಿ ಸರ್. ಬಟ್ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಂಡಿದ್ದೀವಿ. ಯಾಕಂದರೆ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕಂದ್ರೆ ಅದರಿಂದ ಎಷ್ಟು ಶ್ರಮ ಐತಂತ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ 100ಕ್ಕೆ 90 ಜನ ರೈತರು ಕೇಳೋ ಕ್ವಶನ್ ಇದೆ ಸರ್, ನೀವು ಸಣ್ಣ ಜೋಳದಲ್ಲಿ ಹೊಡೆದಿದ್ದೀರಾ, ಓಕೆ, ನಮ್ಮ ಜೋಳ ಇಷ್ಟ ಹತ್ರ ಆದರೂ ಹೊಡೆಯಕ್ಕೆ ಬರುತ್ತಾ ಅನ್ನೋದು ಒಂದು ಡೌಟ್ ಇದು. ಇವತ್ತು ನಿಮ್ಮ ಚಾನಲ್ ಮುಖಾಂತರನೇ ಅವ್ರದ್ದು ಒಂದು ಡೌಟಿಗೆ ಒಂದು ಉತ್ತರವನ್ನು ತೋರಿಸ್ಬಿಡೋಣ ನಾವು. ಓಕೆ, ಸ್ಟಾರ್ಟ್ ಮಾಡಪ್ಪ.
ಅಟ್ಯಾಚ್ಮೆಂಟಲ್ಲಿ ಕುಂಟೆ ಸರ್ ಇದು 6 ಇಂಚಿಂದ ಕುಂಟೆ, ಇದು 8 ಇಂಚು, ಇದು 10, ಇದು 12, ಅದು 14, 16, 18, 20 ಪ್ಲಸ್ ಇಲ್ಲಿಂದ ನೋಡೋದಾದರೆ ಇದು 2 ತಾಳಿನ ಟಿಲ್ಲರ್ ಸರ್, ಅದು 3 ತಾಳಿನ ಟಿಲ್ಲರು, ಅದು ಮಡಿಕೆ, ಅದು ಬೆಡ್ ಮೇಕರ್. ಇದಿಷ್ಟ ಐಟಮ್ ಐತಲ್ಲ ಸರ್, ಇದು ಇದೇ ಮಷಿನ್ಗೆ ಬರುತ್ತೆ. ಇಲ್ಲಿದೆ ಅಲ್ಲ ಸಿಂಗಲ್ ವೀಲ್ ಪವರ್ ವಿಡರ್, ಇದೇ ಮಷಿನ್ಗೆ ನೀವು ಫಿಟ್ಟಿಂಗ್ ಮಾಡ್ಬೋದು. ಹೌದೌದು ಹೌದು, ಇದು 2 ಬೋಲ್ಟ್ ತೆಗೆದು ಇಲ್ಲಿಗೇನೆ ಫಿಟ್ ಮಾಡ್ಬೋದು. ಅದು ಹೌದೌದು, ಅದು ಎಲ್ಲ ಅಟ್ಯಾಚ್ಮೆಂಟ್ ಜೋಡಿಸಿದ್ರು ಕೂಡ ನಿಮ್ಗೆ ಕಡ್ದ ಬಳದ ಆಗ್ತೈತಿ, ಎಲ್ಲ ಅಟ್ಯಾಚ್ಮೆಂಟಿಗೂ ಇದು ಅಪ್ಲೈ ಆಗ್ತೈತಿ. ಹೌದೌದು, ಇದನ್ನು ನೀವು ಮತ್ತೆ ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ಆ ಥರ ಏನಿಲ್ಲ, ಇದು ಒಂದೇ ಫಿಕ್ಸ್ ಇರುತ್ತೆ. ನೀವೆಲ್ಲ ಅಟ್ಯಾಚ್ಮೆಂಟ್ ಜೋಡಿಸಿದ್ರು ಇದರಿಂದ ನೀವು ಕಡ್ದ ಬಳದ ಆಪ್ರೇಟಿಂಗ್ ಮಾಡ್ಬೋದು. ಇದು ಗೈಡ್ ವೀಲ್, ಸಪೋಸ್ ನಿಮ್ಮದು ನೆಲ ಸ್ವಲ್ಪ ಗಟ್ಟಿದೆ ಅಂದರೆ ಇದನ್ನು ನೀವು ಅಡ್ಜಸ್ಟ್ಮೆಂಟಿಂಗ್ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಫಿಕ್ಸ್ ಮಾಡ್ಕೋಬೋದು. ಇದು 90% ಯೂಸ್ ಆಗಲ್ಲ ಸರ್, ಬಟ್ 10% ಆದರೂ ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ, ಮಷಿನ್ ಜೋಡಿನೇ ಪ್ರೊವೈಡ್ ಮಾಡ್ತೀವಿ. ಹೌದೌದು, ಮತ್ತು ನೀವು ಈಗ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಇದನ್ನು ಮ್ಯಾಕ್ ಎತ್ಗೆ ಹಿಡ್ಕೊಂಡು ಹೋಗೋದು ಸ್ವಲ್ಪ ಶ್ರಮ ಅನಿಸುತ್ತೆ, ಅವಾಗ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಹಾಂ ಹೌದೌದು. ಮತ್ತು ಸರ್ ಈಗ ನಾನು ಇವು ಎಲ್ಲ ತೋರಿಸಿದ್ನಲ್ಲ ಕುಂಟೆಗಳು, ಇದು ಓನ್ಲಿ ಈ ಮಷಿನ್ಗೆ ಅಂತಲ್ಲ, ಇದನ್ನೇ ನೀವು ಡಿಫಾಲ್ಟಾಗಿ ಎತ್ತಿಗೂ ಯೂಸ್ ಮಾಡ್ಬೋದು ಮತ್ತು ಮಷಿನ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ 2 ಬೆನಿಫಿಟ್ 2 ಅನ್ನೋದಕ್ಕಿಂತ ಇದು ಬಂಡಲ್ ಆಫ್ ಬೆನಿಫಿಟ್ ಅಂತ ಹೇಳ್ಬೋದು. ಹೆಂಗಂದರೆ ನಮ್ಮ ಅಜ್ಜ ತಾತ ಮುತ್ತಾತ ಇವರೆಲ್ಲ ಏನು ಯೂಸ್ ಮಾಡ್ತಾ ಇದ್ರಲ್ಲ ಕಟ್ಟಿಗೆಯಲ್ಲಿ, ಅದನ್ನೇ ನಾವು ಕಬ್ಬಿಣದಲ್ಲಿ ಮಾಡಿದ್ದೀವಿ. ಹೌದು, ಅದೇ ಎತ್ತಿಗೆ ಅದೇ ಮಷಿನಿಗೆ ಬರಬೇಕು ಅಟ್ಯಾಚ್. ಪ್ಲಸ್ ಈಗ ಏನಿದೆ ಅಲ್ಲ ಈ ಕುಂಟೆ ಎತ್ತುಗಳಿಗೆ ಏನು ಜೋಡಿಸ್ತೀವಲ್ಲ ಅದೇ ಕುಂಟೆ ಮಷಿನ್ಗೆ ಜೋಡಿಸ್ತೀವಿ. ನೀವು ಎತ್ತುಗಳಿಂದ ಹೊಡೆದಾಗ ಏನು ಔಟ್ಪುಟ್ ಸಿಗುತ್ತೆ, ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ, ಎಷ್ಟು ಹದ ಆಗುತ್ತಲ್ಲ ಅದೇ ಹದ ನಿಮಗೆ ಮಷಿನಿಂದ ಹೊಡೆದ್ರೂ ಕೂಡ ಸಿಗುತ್ತೆ. ಅದಲ್ಲದೆ ನಮ್ಮಲ್ಲಿ ನೋಡಿ ಸರ್ ಇದಿದೆ ಅಲ್ಲ, ಇದು ಯೂನಿಕ್ ಸರ್. ನೀವು ಆ್ಯಕ್ಚುಲಿ ನಾನು ಹೇಳ್ಬಾರ್ದು ಆದರೆ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಮುಖಾಂತರ. ಏನಂದರೆ ನೀವು ಕರ್ನಾಟಕದಲ್ಲಿ ಎಲ್ಲ ಹುಡ್ಕೊಂಬರ್ರಿ, ಇಂಡ್ಯಾದಲ್ಲಿ ಎಲ್ಲ ಹುಡ್ಕೊಂಬರ್ರಿ. ಇದು ನಮ್ಮಪ್ಪ ಅಜ್ಜನ ಕಾಲದಲ್ಲಿ ಕಟ್ಟಿಗೆಯಿಂದ ಮಾಡಿ ಬಿತ್ತಕ್ಕಂಥ ಕೂರಿಗೆ ಸರ್. ಇದು ಸಜ್ಜೆ ರಾಗಿ ಭತ್ತ ಈ ಟೈಪ್ ಬಿತ್ತಲಿಕ್ಕೆ ಈ ಕೂರಿಗೆನ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿವರೆಗೆ ಯಾರೂ ಮಾಡಿಲ್ಲ. ಮಾಡಿದ್ದಾರೆ, ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ಸೇಮ್ ಡಿಸೈನು ಸೇಮ್ ಕಾನ್ಸೆಪ್ಟಲ್ಲಿ ಯಾರೂ ಮಾಡಿಲ್ಲ. ಇದನ್ನು ಸೇಮ್ ಡಿಸೈನು ಸೇಮ್ ಕಾನ್ಸೆಪ್ಟಲ್ಲಿ ಮಾಡಿರೋ ಇಂಟೆನ್ಷನ್ ಏನಂದರೆ ಸರ್, ಇವಾಗ ನೀವು ಈ ಟೆಕ್ನಾಲಜಿಗೆ ಡೆವಲಪ್ ಆಗಕತ್ತಿ ಎಷ್ಟು ವರ್ಷ ಆಯ್ತು ಸರ್? ಒಂದು 20 ವರ್ಷ. 20 ವರ್ಷದ ಮುಂಚೆ ನಿಮ್ಮ ಕ್ಯಾಮ್ರಾನೂ ಇರಲಿಲ್ಲ, ಮಾಡ್ಲಿಕ್ಕೆ ನಾನು ಇದ್ದಿಲ್ಲ. ಬಟ್ ಆದರೆ ಇದು ಅಟ್ಯಾಚ್ಮೆಂಟ್ ಇತ್ತು. ಅಂದರೆ ಇದು 300 ವರ್ಷ 400 ವರ್ಷ ಟ್ರಯಲ್ ಆಗಿದೆ ಇದಕ್ಕೆ, ಈ ಡಿಸೈನ್ಗೆ ಟ್ರಯಲ್ ಆಗಿ ಓಕೆ ಆದಕ್ಕೇ ಇದನ್ನು ನಮ್ಮ ಅಜ್ಜ ನಮ್ಮ ಅಪ್ಪ ಎಲ್ಲ ಯೂಸ್ ಮಾಡ್ತಾಯಿದ್ರು, ಮಾಡ್ತಾ ಇದ್ದಾರೆ. ಬಟ್ ಇಲ್ಲೇನಿದೆ ಫ್ಯಾಬ್ರಿಕೇಷನ್ ಅಂತ ಬಂದಾಗ, ಈಗ ನಾನು ಇದನ್ನು ಡೆವಲಪ್ ಮಾಡಬೇಕಂತ ಬಂದಾಗ ಇಲ್ಲಿ ನಾನು ಥಿಂಕ್ ಮಾಡೋದು ಏನಾಗುತ್ತೆ, ನನಗೆ ಕೆಲಸ ಈಸಿ ಆಗಲಿ, ಅದರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾರೆ. ಬಟ್ ನನ್ನ ಹಂಗಿಲ್ಲ, ಇದರಲ್ಲಿ ನೋ ಕಾಂಪ್ರಮೈಸ್. ನನಗೆ ಕೆಲಸ ಎಷ್ಟೇ ಟಫ್ ಆಗಲಿ ಅದೇ ಡಿಸೈನಲ್ಲಿ ಕೊಡ್ತೀವಿ, ನಿಮಗೆ ಅದೇ ಔಟ್ಪುಟ್ ಸಿಗುತ್ತೆ. ಮತ್ತು ಇದರಲ್ಲಿ ಏನಿದೆ ಅಂದರೆ ಕಬ್ಬಿಣದಿದ್ದು ಜಾಸ್ತಿ ಭಾರ ಆಗುತ್ತೆ, ಕಟ್ಟಿಗೆ ಜಾಸ್ತಿ ಅಗ್ರ ಇರುತ್ತೆ. ಈ ಥರ ರೈತರು ಕೂಡ ಕೆಲವೊಂದು ವಿಚಾರಗಳು ಮಾಡ್ತಾರೆ. ಇಲ್ಲ, ಯಾವುದರಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲದನ್ನು ಕಟ್ಟಿಗೆಯಲ್ಲಿ ನಿಮ್ಗೆ ಏನು ಸ್ಟ್ಯಾಂಡರ್ಡ್ ಸಿಗ್ತಿತ್ತೋ ಅದೇ ಸ್ಟ್ಯಾಂಡರ್ಡನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ನಿಮಗೆ ಎಲ್ಲೂ ಕೂಡ ಒಂದು ಸ್ವಲ್ಪ ಫರ್ಕ್ ಆಗಲ್ಲ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಇವಾಗ ನಿಮಗೆ ಕೂಡ ನಾವು ಟೈಪ್ ಆಗಿದ್ದೀವಿ, ನಿಮ್ಮ ವೆಬ್ಸೈಟಲ್ಲೂ ಅವೈಲೇಬಲ್ ಇದೆ. ಸುಮಾರು ಅಟ್ಯಾಚ್ಮೆಂಟ್ ಇದೆ ಸರ್. ರೈತರು ಅವರು ಇಲ್ಲಿಗೆ ವಿಸಿಟ್ ಕೊಟ್ಟರೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಆಗಲ್ಲ. ಅವ್ರು ಬೈ ಮಾಡಬೇಕಂತ ಇಂಟೆನ್ಷನ್ ಇಟ್ಕೊಂಡು ಬರೋದು ಅವಶ್ಯಕತೆ ಇಲ್ಲ. ನಾನು ನೋಡಬೇಕಂತ ಇಂಟೆನ್ಷನ್ ಇಟ್ಕೊಂಡು ಬಂದರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸರ್. ಹೌದು, ಆಯ್ತು ಸರ್, ನಮಸ್ಕಾರ.